ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ತುಂಬ ನಿಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಎರಡನೆಯ ದಿನದ ವ್ಲಾಗ್ ಬರ್ತಾ ಇದೆ. ಸೊ ಅಂದರೆ ಲಾಸ್ಟ್ ವ್ಲಾಗಿನ ಕಂಟಿನ್ಯೂಷನ್ ವ್ಲಾಗ್ ಅಂತ ಹೇಳ್ಬೋದು. ಸಾರಿ, ವ್ಲಾಗ್ಸ್ ಹಾಕೋದು ಸ್ವಲ್ಪ ಲೇಟ್ ಆಗ್ತಿದೆ. ನಿಮ್ಗೆ ಆಲ್ರೆಡಿ ಗೊತ್ತು, ಪ್ರತಿ ವ್ಲಾಗಲ್ಲೂ ನಾನು ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಮಿನಿ ವ್ಲಾಗ್ಸ್ ಅಂತೂ ನಾನು ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ಹಾಕ್ತಾ ಇರ್ತೀನಿ. ಸೊ ಅದರಲ್ಲಿ ನೀವು ನೋಡ್ಬೋದು, ಮಕ್ಕಳನ್ನ ಮಿಸ್ ಮಾಡ್ಕೊತಿದ್ದೀನಿ ಅಂತ ಹೇಳ್ತಿರ್ತೀರ ಎಲ್ಲರೂ. ಸೊ ಅವರಿಗಾಗಿ ಸೊ ನೋಡ್ತಾ ಇರ್ಬೋದು, ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ, ತಿಂಡಿ ಎಲ್ಲ ಮಾಡಿದ್ದಾದಮೇಲೆ ಕಿಚನ್ ಕ್ಲೀನ್ ಮಾಡ್ತಾ ಇದೆ. ಒಂದು ಅರ್ಧ ಕೆಲಸ ಮುಗ್ದಿತ್ತು. ಅದಾದಮೇಲೆ ಬಂಗಾರನ್ನ ಮಲಗಿಸೋಣ ಅಂತ ಹೇಳ್ಬಿಟ್ಟು ಫಸ್ಟು ಡೆಕೋರೇಷನ್ ಪಾರ್ಟ್ ಅಂತ ಬಂದ್ವಿ. ಯಾಕಂದರೆ ಅವಳು ವೆಯ್ಟ್ ಮಾಡ್ತಾ ಇದ್ಲು. ಆದರೆ ಏನಂತ ಅಂದರೆ ಬೆಳಗ್ಗೆವರೆಗೂ ನಿದ್ದೆನೇ ಮಾಡಲಿಲ್ಲ ಅವಳು. ಅಮ್ಮ ಪ್ಲೀಸ್ ನಾನು ಮಲ್ಕೊಳ್ಳೋದಿಲ್ಲ, ಬೆಳಗ್ಗೆ ಮಲ್ಕೊತೀನಿ, ಪೂಜೆ ಆಗೋವರೆಗೂ ಎದ್ದಿರ್ತೀನಿ ಅಂತ ಇದ್ಲು. ಸೊ ನೋಡ್ತಾ ಇರ್ಬೋದು ನೀವಿಲ್ಲಿ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬೋದು. ಹಾಗೆ ಈ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಏನಿದೆ ಅದಕ್ಕೆ ತುಂಬಾ ಚೇಂಜ್ ಮಾಡ್ತಾನೆ ಇದ್ವಿ. ಅದೆಲ್ಲ ವಿಡಿಯೋ ಮಾಡಲಿಲ್ಲ, ಸುಮ್ಮನೆ ಲೆಂತಿ ಆಗುತ್ತೆ ವಿಡಿಯೋ, ಎಲ್ಲನೂ ಆ್ಯಡ್ ಮಾಡ್ತಾ ಹೋದರೆ ಅಂತ ಹೇಳ್ಬಿಟ್ಟು ಸೊ ಇಬ್ಬರು ಫೈನಲ್ ಮಾಡಿ ಇದನ್ನು ರೆಡಿ ಮಾಡಿದ್ವಿ. ಮೊದಲೇ ಪ್ಲ್ಯಾನ್ ಎಲ್ಲ ಏನೂ ಮಾಡಿರಲಿಲ್ಲ. ಸೊ ಇಲ್ಲಿಗೆ ಬಂದ ಮೇಲೆ ಈ ರೀತಿ ಪ್ಲ್ಯಾನ್ ಮಾಡಿ ರೆಡಿ ಮಾಡ್ತಾ ಇದ್ದೀವಿ. ನಂಗೆ ಫುಲ್ ಖುಷಿ ಆಗ್ತಿದೆ. ಇದೆಲ್ಲ ಮಾಮಿ ಫೋಟೋ ನೋಡಿ, ಇದೆಲ್ಲ ಇದು ನನ್ನ ಇದೆಯಾ, ನಾನು ಹೇಳಿದ್ದು ಚೆನ್ನಾಗಿದೆಯಾ ಕಮೆಂಟ್ ಎಲ್ಲ ಹಾಕಿ. ಬಂಗಾರು ನೆನ್ನೆ ಮೊನ್ನೆ ಹುಟ್ಟಂಗಿದೆ, ಇಷ್ಟು ಬೇಗ ಹಬ್ಬ ಮಾಡೋದಕ್ಕೆ ರೆಡಿ ಆಗೋಷ್ಟು ದೊಡ್ಡೋಳಾಗ್ಬಿಟ್ಲಾ ಅಂತ ನಂಗೆ ಅನ್ನಿಸ್ತಾ ಇದೆ. ಹಾಗೆ ಖುಷಿ ಕೂಡ ಆಗ್ತಾ ಇದೆ ಅವಳ ಇಂಟ್ರೆಸ್ಟ್ ನೋಡ್ಬಿಟ್ಟು. ಸಾಮಾನ್ಯವಾಗಿ ಕಳಸ ಕೂರಿಸೋದಕ್ಕೂ ಮೊದಲು ಅಂದರೆ ಹಿಂದೆ ದೇವ್ರದ್ದು ಫೋಟೋ ಇಡಬೇಕು, ಲಕ್ಷ್ಮೀ ದೇವಿದು. ಆದರೆ ದೊಡ್ಡ ಫೋಟೋ ಇರಲಿಲ್ಲ, ಹಾಗಾಗಿ ನಾನು ಪ್ರಿಂಟೌಟ್ ತರಿಸ್ಕೊಂಡಿದ್ದೆ. ಸೊ ಅದನ್ನು ನಾನಿಲ್ಲಿ ಬ್ಯಾಕ್ ಡ್ರಾಪ್ಗೆ ಹಾಕ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ಇಟ್ಟಿದ್ದಾಯಿತು. ಸೊ ನೆಕ್ಸ್ಟು ನಾನು ಇದು ಈ ಮನೆಗೆ ಅಂದರೆ ಈ ಮನೆಗಲ್ಲ, ಸಾರಿ US-ಗೆ ಬಂದು ಹೊಸದ್ರಲ್ಲಿ ಬ್ಯಾಕ್ ಡ್ರಾಪ್ ತರಿಸ್ಕೊಂಡಿದ್ದು ಲಕ್ಷ್ಮೀ ದೇವ್ರಿರೋ ಅಂಥದ್ದು, ದೇವಿ ಇರೋದು. ಸೊ ಅದನ್ನು ನಾನು ಹಾಗೆ ಹಾಕಿಡೋದು ಅಂತ ಹೇಳ್ಬಿಟ್ಟು ಈ ರೀತಿ ಇಡ್ತಾ ಇದ್ದೀನಿ. ಕಳ್ಸದ ಮೇಲೆ ದೇವ್ರಿಡೋ ಥರ ಒಂದು ಪ್ಲ್ಯಾನ್ ಮಾಡಿ ಮೊದಲಿಗೆ ನಾನಿಲ್ಲಿ ಆ ಕಡೆ ಈ ಕಡೆ ಆನೆ ಇಟ್ಟಿದ್ದೀನಿ. ಆಮೇಲೆ ರಂಗೋಲಿ ಬಿಟ್ಬಿಟ್ಟು ಅದಾದಮೇಲೆ ಅದ್ರ ಮೇಲೆ ರಾಗಿ ಡಬ್ಬ ಇಟ್ಟಿದ್ದೀನಿ. ಅದ್ರ ಮೇಲೆ ತಟ್ಟೆ ಇಟ್ಬಿಟ್ಟು ತಟ್ಟೆನಲ್ಲಿ ಅಕ್ಕಿ, ಅರ್ಶಿನ ಕುಂಕುಮ, ಅಕ್ಷತೆ, ಹೂವು, ಕಾಯಿನ್ ಇಟ್ಟಿದ್ದೀನಿ. ಅದಾದಮೇಲೆ ಕಳಸ ಇಟ್ಬಿಟ್ಟು ಕಳಸಕ್ಕೆ ನೀರು ತುಂಬಿಸಿದ್ದೀನಿ. ಸೊ ನನಗೆ ಮೊದಲೇ ರೆಡಿ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಕಳಸ ಇಟ್ಟಿದ್ಮೇಲೆ ಕಳಸಕ್ಕೆ ಸೀರೆ ಉಡ್ಸೋದು ಅಂದರೆ ತುಂಬಾ ಇಷ್ಟ. ಆದರೆ ನಿಮ್ಮೆಲ್ರಿಗೂ ನಾನು ಹೇಳಿದ್ದೆ, ನನಗೆ ಪೀರಿಯಡ್ಸ್ ಕ್ರ್ಯಾಂಪ್ಸ್ ಇತ್ತು, ಸೊ ಆಗ್ತಿರ್ಲಿಲ್ಲ ಅಂತ ದೇವ್ರ ಹತ್ರ ಅರ್ಕೆ ಮಾಡ್ಕೊಂಡಿದ್ದೆ ನಾನು. ಯಾಕಂದರೆ ಬಂಗಾರು ಕೇಳ್ಕೊತಾನೆ ಇದ್ಲು, ಶುಕ್ರವಾರ ಸಾಯಂಕಾಲವರೆಗೂ ಪುಷ್ ಮಾಡಿದ್ರೆ ಸಾಕು, ಅದಾದಮೇಲೆ ನಾನು ಮಾಡ್ಕೊತೀನಿ ಅಂತ. ಅವಳು ಹೇಗೆ ಹೇಳ್ತಿದ್ಲೋ ಹಾಗೆ ಆಯಿತು ಅಂತ ಹೇಳ್ಬೋದು. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ನಾನು ಅರ್ಕೆ ಕೂಡ ಮಾಡ್ಕೊಂಡಿದ್ದೆ ಗೊರವನಹಳ್ಳಿ ಮಹಾಲಕ್ಷ್ಮಿಗೆ, ಮಡ್ಲಕ್ಕಿ ಕೊಡ್ತೀನಿ ಪೂಜೆ ಮಾಡಬೇಕು ಅಂತ. ಸೊ ದೇವಿ ಅನುಗ್ರಹ ಸಿಕ್ತು ಅಂತಲೇ ಹೇಳ್ಬೋದು. ಮಾಡಿರೋದು ನಾನು ಮಮ್ಮಿ ಸೇರಿಕೊಂಡು. ಇದು ಬಂದ್ಬಿಟ್ಟು ಫಸ್ಟ್ ಸರ್ಗು. ಇದು ಬಂದ್ಬಿಟ್ಟು ಇನ್ನು ನನಗೆ ಇಷ್ಟ ಆಯಿತು, ಅದಕ್ಕೆ ಮಮ್ಮಿ ಇನ್ನೊಂದು ಎಕ್ಸ್ಟ್ರಾ ಸರ್ಗು ಮಾಡ್ತು. ಅದಾದಮೇಲೆ ನಾವು ಇದು ಫಸ್ಟ್ ಸುಮ್ಮನೆ ಇದು ಅನ್ನ ಹಾಕ್ಬಿಟ್ಟು ಅಕ್ಕಿ ಹಾಕ್ತಿರ್ತಾನೆ, ಅದಕ್ಕೆ ಅದು ಸುಮ್ಮನೆ ತಟ್ಟೆ ಚೆನ್ನಾಗಿದೆ ಅಂತ ಇರ್ತಿತ್ತು. ಅದಾದಮೇಲೆ ಸ್ವಲ್ಪ ಇದೆಲ್ಲ ಇರ್ತಿದ್ವಿ. ಅದಾದಮೇಲೆ ಕಾಣಿಸ್ತು ಇದು ಸೇಮ್ ಡಾಬು ಥರ ಇರುತ್ತಾನೆ. ಸುಮ್ಮನೆ ಹಂಗೆ ಚೆನ್ನಾಗಿ ಮಾಡಿಬಿಟ್ಟು ಹಿಂಗೆ ಸೀರೆ ಸರಿಗೂ ಹಾಕ್ಬಿಟ್ಟು ರೋಸ್ ಪೆಟಲ್ಸ್ನೆಲ್ಲ ಎತ್ಕೊಂಡು ಆ ಥರ ಮಾಡಿದ್ವಿ. ಫಸ್ಟು ಕ್ಲಾತ್ ಹಾರನೇ ಹಾಕಿದ್ವಿ, ಅದು ಯಾಕೋ ಸ್ಯಾಟಿಸ್ಫೈ ಆಗ್ತಾ ಇರಲಿಲ್ಲ, ಹಾಗಾಗಿ ರೋಸ್ ಪೆಟಲ್ಸಿಂದ ಹಾರ ಮಾಡಿ ಈ ಥರ ಅಲಂಕಾರ ಮಾಡಿದ್ದೀವಿ. ಸೊ ಫೈನಲ್ ಲುಕ್ ಈ ಥರ ಬಂದಿದೆ. ಸೊ ಬೆಳಗ್ಗೆನೇ ಸೂರ್ಯೋದಯ ಆಗಿ ಸೂರ್ಯನ ಕಿರಣಗಳು ದೇವ್ರ ಮೇಲೆ ಬೀಳ್ತಾ ಇತ್ತು, ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹೇಗಿದೆ ಡೆಕೋರೇಷನ್ ಅಂತ ಕಮೆಂಟಲ್ಲಿ ತಿಳಿಸಿ. ಕೈ ಮತ್ತು ಕಾಲು ದೇವ್ರಿಗೆ ಫಿಕ್ಸ್ ಮಾಡೋಣ ಅಂದರೆ ಅದು ಯಾವುದೂ ಇರಲಿಲ್ಲ, ಮುಂದಿನ ವರ್ಷ ತರಿಸ್ಕೊಂಡ್ರೆ ಆಗುತ್ತೆ ಅಂತ ಈ ಥರ 2 ಸ್ಟೆಪ್ಪಲ್ಲಿ ಸಿಂಪಲ್ ಆಗಿ ಸೀರೆ ಉಡ್ಸಿದ್ದೀನಿ. Okay.
ಬೇಗ ಬಂಗಾರು ಬೆಳಗ್ಗೆನೇ ಹೋಗಿ ಮಲ್ಕೊಂಬಿಟ್ಟಿದ್ಲು, ಇವಾಗ ಎದ್ದು ಬಂದಿದ್ದಾಳೆ ಮತ್ತೆ ಪೂಜೆಗೆ. ಸೊ ನೋಡ್ತಾ ಇರ್ಬೋದು, ಈ ರೀತಿ ನಾನು ಸಿಂಪಲ್ಲಾಗಿ ಅಮೆರಿಕಾದಲ್ಲಿ ಈ ವರ್ಷದ ಹಬ್ಬನ ಆಚರಣೆ ಮಾಡಿದ್ದೀನಿ. ಹಾಗೆ ಒಂದು ಕಡೆ ಬೇಜಾರು ಕೂಡ, ಯಾಕಂದರೆ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಒಂದು ಕಡೆ ಅನಿಸುತ್ತೆ, ಬಟ್ ಇನ್ನೊಂದು ಕಡೆ ನನಗೆ ಬೇಕಾಗಿರೋಂಥ ವಸ್ತುಗಳು ಹತ್ರದಲ್ಲಿ ಸಿಗಲ್ಲ ಅಲ್ವಾ. ನಮ್ಗೆ ಇಂಡಿಯಾದಲ್ಲಾದರೆ ಏನಾದರೂ ಒಂದು ಬೇಕು ಅಂದರೆ ಅಂಗಡಿನ ತೊಗೊಬೋದು. ದೇವಿ ಹತ್ರನೂ ಅಷ್ಟೇ, ಆ ಕಡೆ ಏನಾದರೂ ಫಿಕ್ಸ್ ಮಾಡೋಣ ಅಂತ ಅಂದರೆ ಅದು ಏನು ಸಪೋರ್ಟ್ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಸೀರೆ ಕೂಡ ಅಷ್ಟೇ ತುಂಬ ಸಾಫ್ಟ್ ಇದ್ದಿದ್ದರಿಂದ ಜಾರ್ತಾ ಇತ್ತು. ಸಿಂಪಲಾಗೇ ಆಗಲಿ ಅಂತ ಹೇಳಿಬಿಟ್ಟು ಮಾಡಿದೆ. ಆದರೆ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು, ಖುಷಿನೂ ಆಯಿತು ನನಗೂ ಕೂಡ. ಅದಿತಿ ಫಸ್ಟ್ ಟೈಮ್ ನೋಡಿದ್ದಂತೆ, ಇಷ್ಟ ಆಯ್ತಂತೆ ಅದಿತಿಗೆ ತುಂಬ. ಹೇಳಿ ಅದಿತಿ. ರಿಯಲಿ ಗ್ರೇಟ್. ರಾತ್ರಿ ಎಲ್ಲ ಕುತ್ಕೊಂಡು ಇಷ್ಟೆಲ್ಲ ಮಾಡಿದ್ದೀರಿ ಸರ್, ತುಂಬ ಚೆನ್ನಾಗಾಗಿದೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ನೋಡೋದು, ತುಂಬ ಒಳ್ಳೆಯದಾಗಿದೆ. ಪೂಜೆ ಚೆನ್ನಾಗಾಗಿದೆ. ಥ್ಯಾಂಕ್ ಯು ಅದಿತಿ. ಥ್ಯಾಂಕ್ ಯು ಬಂಗಾರು. ಬಾ ತಿನ್ನೋಣ. ದೇವ್ರಿಗೆ 5 ಥರ ತಿಂಡಿ, 5 ಥರ ಹಣ್ಣು, ಹಾಗೆ 3 ಥರ ಪ್ರಸಾದ ಮಾಡಿದ್ದೀನಿ. ಚಿತ್ರಾನ್ನ, ಗೋಧಿ ನುಚ್ಚಿನ ಪಾಯಸ, ಹಾಗೆ ಪಾನಕ ಮಾಡಿದ್ದೆ, ಅದನ್ನೇ ನಾವು ತಿಂಡಿಗೆ ತಿಂದ್ವಿ. ಸೊ ಮಧ್ಯಾಹ್ನ ಹಂಗೆ ಧನ್ಯ ಬಂದರು, ನಾನು ಅಡುಗೆ ಮಾಡ್ತಾಯಿದ್ದೆ. ಧನ್ಯ ವಿಡಿಯೋ ಮಾಡೋದಕ್ಕೆ ತೊಗೊಂಡ್ರೆ ಸಾಕು, ಆ ಕಡೆ ಈ ಕಡೆ ಓಡೋಗ್ಬಿಡ್ತಾರೆ, ಅವ್ರಿಗಷ್ಟು ಇಷ್ಟ ಆಗಲ್ಲ. ನೋಡಿಲಿ, ಬೇಗ ಹಾಕಿ, ಕಟ್ಟಾಗೋಯ್ತು. ನೀವು ಹಾಕೋ ಅಷ್ಟರಲ್ಲಿ ಅಲ್ಲಿ ಆಗೋಯ್ತು. ಸ್ವೀಟ್ ಅವ್ರು ತಿನ್ಸ್ಬೇಕು, ಎಲ್ಲ ಉಲ್ಟಾ ಸೀದಾ. ಆರ್ತಿನೂ ನೀವೇ ಮಾಡ್ಬೇಕು ತಾನೆ? ಹೌದು. ಹಂಗೆಲ್ಲ ಮಾಡಬಾರ್ದು. ಇದೆ, ಅವ್ರಿಗೂ ಇದೆ. ತಗೋ, ಇದೊಳಗಿಡ. ಅವರೇ ಇಷ್ಟಪಟ್ಟು ತಗೊಂಡಿರೋದು. ನಿಮ್ಗೆ ಮಾತ್ರ ಸ್ಪೆಷಲ್ ಹಾಕಿರೋದು. ಏನು? ಹೌದು, ಯಾಕಂದ್ರೆ ನೀವು ಬೆಸ್ಟ್ ಫ್ರೆಂಡ್ ಮಮ್ಮಿದು. ಇದೇನ್ ಮಾಡಿ? ಅಲ್ಲ, ಇನ್ಮೇಲಿಂದ ಅತ್ತೆ ಅವ್ರು ನಿಂಗೆ ಅಕ್ಷತೆ ಏನ್ ಮಾಡಿ? ದೇವ್ರಿಗೆ ಹಾಕಿ. ದೇವ್ರಿಗೆ ಹಾಕಿ. ನಿಮಗೆ ನೆನಪಿರ್ಬೋದು, ವರಮಹಾಲಕ್ಷ್ಮಿ ಹಬ್ಬದ ನೆಕ್ಸ್ಟ್ ದಿನವೇ ರಕ್ಷಾಬಂಧನ ಇತ್ತು. ಸೊ ಹಾಗಾಗಿ ಧನ್ಯ ಅವರ ಇಂಡಿಯಾದಲ್ಲಿದ್ದರೆ ಅವ್ರ ತಮ್ಮನಿಗೆ ಕಟ್ತಾ ಇದ್ರಂತೆ. ಸೊ ಇಲ್ಲಿ ವಿನಯ್ಗೆ ಕಟ್ಟಿದ್ರು. ಸೊ ಅದಕ್ಕೆ ನಾನು ರೇಗಿಸ್ತಾ ಇದ್ದೆ, ಅಣ್ಣ ತಂಗಿ ಸಾಂಗ್ ಹಾಕಬೇಕಾಗಿತ್ತು ಬೇಗ ಹಾಕಿ ಅಂತ. ಸೊ ಅವರು ಈ ವಿಡಿಯೋ ಕ್ಲಿಪ್ಪಿಂಗೆಲ್ಲ ಹಾಕಬಾರ್ದು ಅಂತ ಹೇಳ್ತಾ ಇದ್ರು, ಆದರೂ ಆ್ಯಡ್ ಮಾಡಿದ್ದೀನಿ. ಸೊ ಕುಂಕುಮ ಎಲ್ಲ ತೊಗೊಂಡ್ರು, ಅವರು ಮನೆಗೆ ಹೊರಟರು. ಅಂದರೆ 1 ಡೇ ಅಂತ ಬರ್ತೀನಿ. 50-50 ಹಂಗಂತ ನಿಮ್ದೇನೋ ಪ್ಲಾನ್ ಇದ್ರೆ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಬೇಡಿ. ಹೋಗ್ಬಿಟ್ಟು ಕಾವ್ಯ ಮನೆಯಲ್ಲಿ ನೀಟಾಗಿ ಕುಂಕುಮ ತೊಗೊಂಡು ಊಟ ಮಾಡ್ಕೊಂಡು ಹೋಗಿ. ಬಾಯ್. ಏನು
ಮಧ್ಯಾಹ್ನ ಹಾಗೆ ಬಂದರು 3 ಫ್ಯಾಮಿಲಿ ಕೂಡ ಒಟ್ಟಿಗೆ ಕೂತು ಊಟ ಮಾಡಿ ಸ್ವಲ್ಪ ಹೊತ್ತು ಹರಟೆ ಹೊಡೆದು ಅದಾದಮೇಲೆ ಟೀ ಎಲ್ಲ ಕುಡಿದ್ಬಿಟ್ಟು ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಅದಿತಿ ಅವರು ಹೋದರು. ಅದಾದಮೇಲೆ ಧನ್ಯ ಕೂಡ ಹೋದರು. ಅದಿತಿ ತುಂಬಾ ಹೆಲ್ಪ್ ಮಾಡಿದ್ರು ಹಬ್ಬಕ್ಕೆ ಅಂತ ಹೇಳ್ಬೋದು. ಸೊ ಇಡೀ ದಿನ ಅವರು ನಮ್ಮ ಜೊತೆಗೆ ಇದ್ದರು. ಸೊ ಅದೊಂದು ಖುಷಿ ಆಯಿತು. ಮತ್ತು ಎಲ್ಲರೂ ಕೇಳ್ತಾ ಇದ್ರಿ ಭಾಗ್ಯನ ಯಾಕೆ ವಿಡಿಯೋದಲ್ಲಿ ತೋರಿಸ್ತಿಲ್ಲ ಅಂತ, ಯಾಕೆ ಇನ್ವೈಟ್ ಮಾಡಿಲ್ವಾ ಅಥವಾ ಹೋಗಿಲ್ವಾ ಅಂತ. ಅವರು ಈ ಟೈಮಲ್ಲಿ ಇಂಡಿಯಾದಲ್ಲಿ ಇದ್ದರು, 2 ತಿಂಗಳು ಹೋಗಿದ್ರು ಅವರು ಇಂಡಿಯಾಗೆ. ಸೊ ಇವಾಗ ಬಂದಿದ್ದಾರೆ. ನನಗೆ ಹೋಗೋದಕ್ಕೆ ಟೈಮ್ ಇಲ್ಲ, ಅವರು ಬ್ಯುಸಿ ಇದ್ದಾರೆ. ಹಾಗಾಗಿ ಸೊ ಖಂಡಿತ ಆದಷ್ಟು ಬೇಗ ಹೋಗಿ ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ. ಎಲ್ಲರೂ ಹೋಗಿದ್ದಾದಮೇಲೆ ಇನ್ನೊಂದ್ಸರಿ ಫ್ರೆಶ್ ಅಪ್ ಆಗಿ ಎಲ್ಲ ಕ್ಲೀನ್ ಮಾಡಿ ನೈವೇದ್ಯಕ್ಕೆ ಕಾಬೂಲ್ ಕಡಲೆ ಉಸ್ಲಿ ಮಾಡಿದ್ದೀನಿ. ಇಲ್ಲಿ ಬಂಗಾರು ನಾನೇ ತೊಗೊಂಡೋಗಿ ಇಟ್ಟು ಪೂಜೆ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಸೊ ಅವಳಿಗಂತೂ ತುಂಬಾ ಖುಷಿ ಅಂತೆ ಈ ಹಬ್ಬ, ಅದರಲ್ಲೂ ಲಕ್ಷ್ಮೀ ಹಬ್ಬ ಅಂತ ಅಂದರೆ ತುಂಬಾ ಫೇವ್ರೇಟ್ ಬಂಗಾರುಗೆ. ಇನ್ನು ಒಬ್ಬಟ್ಟು ಮಾಡಿದ್ವಲ್ಲ, ಸೊ ಅದು ಕೂಡ ದೇವ್ರ ಮುಂದೆ ಇಟ್ಟಿದ್ದೆ. ಅವತ್ತಿನ ದಿನ ತುಂಬಾ ಟಯರ್ಡ್ ಆಗಿದ್ದ ಕಾರಣ ಅಡುಗೆ ಕೂಡ ತುಂಬ ನಿಧಾನಕ್ಕೆ ಮಾಡ್ತಾ ಇದ್ದೆ ಅಂತ ಹೇಳ್ಬೋದು. ಅದಿತಿ ಕೂಡ ಇದ್ದರು, ಎಲ್ಲ ಹೆಲ್ಪ್ ಎಲ್ಲ ಮಾಡಿಕೊಟ್ರು ತರಕಾರಿ ಕಟ್ ಮಾಡೋದು. ಆದರೂ ನಿದ್ದೆ ಇಲ್ಲರ ಕಾರಣ ತುಂಬಾ ಲೇಟ್ ಆಗ್ತಿತ್ತು ಅಡುಗೆ ಮಾಡೋದು. ಬಟ್ ಊಟ ಎಲ್ಲ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು. ಇನ್ನು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ತೀನಿ ಅಂತ ಮಕ್ಕಳನ್ನ ನಿಲ್ಸ್ಕೊಂಡಿದ್ದೆ, ಬೆಳಗ್ಗೆಯಿಂದ ಫೋಟೋಸ್ ತೆಗ್ದಿರಲಿಲ್ಲ. ಹಾಗಾಗಿ ದೇವ್ರ ಮುಂದೆ ಅಂದರೆ ದೇವ್ರ ಮನೆಯಲ್ಲಿ ಈ ಥರ ಸಿಂಪಲಾಗಿ ಮಾಡಿದ್ದೀನಿ. ಇನ್ನು ರಿಟರ್ನ್ ಗಿಫ್ಟ್ಸ್ಗೆ ನಾನು ದೇವ್ರ ಮುಂದೆ ಇಟ್ಟಿದ್ನೆಲ್ಲ ಉಡ್ಡುದು ಅದನ್ನು ಹಾಕಿ ಕೊಟ್ಟಿದ್ದೀನಿ, ಕ್ಲಿಪ್ಸು ಆ ಥರದ್ದೆಲ್ಲ, ಅಂದರೆ ಅಗರಬತ್ತಿ ಹೋಲ್ಡರ್ ಥರ. ಸೊ ಒಂದು ಅಟ್ ಎ ಟೈಮ್ ಇಡ್ಬೋದು ಅಂತ ಹೇಳ್ಬೋದು. ನಮ್ಮ ನೇಬರ್ಹುಡಲ್ಲಿ ಇರುವಂತಹ ಫ್ರೆಂಡ್ಸ್ಗೆ ನಾನು ಈವ್ನಿಂಗ್ ಹೇಳಿದೆ ಅರ್ಶಿನ ಕುಂಕುಮಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು. ಅವರೆಲ್ಲ ನಾರ್ತ್ ಇಂಡಿಯನ್ಸ್ ಆಗಿರೋದ್ರಿಂದ ಸಾಯಂಕಾಲ ಬಂದರು. ಆವಾಗ ಹೊಸ ಫ್ರೆಂಡ್ಸ್ ಆಗಿರೋದ್ರಿಂದ ವಿಡಿಯೋ ಏನು ಮಾಡಿರಲಿಲ್ಲ, ಅಷ್ಟು ಕಂಫರ್ಟಬಲ್ ಇರಲ್ಲ ಅಂತ. ಆಮೇಲೆ ಮಾಡಿದ್ದೀನಿ ವಿಡಿಯೋ ಶೇರ್. ಇಷ್ಟ ಆಯ್ತಾ ಎಲ್ಲರೂ ಬಂದು ಹೋಗಿದ್ದು? ಹೌದು, ಅದಿತಿ ಬಂದಿದ್ರು, ಧನ್ಯ ಬಂದಿದ್ರು, ಮತ್ತು ಇವಾಗ ಎಲ್ಲ ಫ್ರೆಂಡ್ಸು ಬಂದಿದ್ರು ಈ ಕಮ್ಯುನಿಟಿನಲ್ಲಿರೋರು. ನಾನು ಇನ್ನೂ ಅವ್ನು ಯಾವತ್ತೂ ಕೇಳಿರಲಿಲ್ಲ ಈ ನೇಬರ್ಹುಡಲ್ಲೂ ಇರೋಂಥ ಫ್ರೆಂಡ್ಸ್ನ. ಸೊ ನೋಡೋಣ, ಎಲ್ಲ ನಾರ್ತ್ ಇಂಡಿಯನ್ಸು, ಅವ್ರಿಗೆ ಟ್ರೆಡಿಷನ್ ಎಲ್ಲ ಹೊಸ, ಅದು ಇಷ್ಟಪಟ್ಟರು. ಹಾಂ, 2 ಮಾಮ್ಸು ಮತ್ತು ಇನ್ನೂ ಇಬ್ಬರು 2 ಮಾಮ್ಸು ಮತ್ತು ಕಿಡ್ಸು ಎಲ್ಲ ಬಂದಿದ್ರು, ಹೋದರು. ಇವಾಗ ನಾವು ಹೋಗಿ ಊಟ ಮಾಡೋಣ. ಎಲ್ಲರೂ ಹೋಗಿದ್ದಾದಮೇಲೆ ಸ್ವಲ್ಪ ಹೊತ್ತು ದೇವ್ರ ಹತ್ರ ಕೂತ್ಕೊಂಡು ಮಕ್ಕಳದೆಲ್ಲ ಫೋಟೋಸ್ ಎಲ್ಲ ತೆಗೆದು ಲೈಟ್ಸ್ ಎಲ್ಲ ಆಫ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ, ಎಷ್ಟು ಕಳಿಯಾಗಿ ಕಾಣಿಸುತ್ತೆ ಅಂತ ನೋಡ್ತಿದ್ದೆ. ಇನ್ನೊಂದು ದೇವ್ರಿಗೆ ದೃಷ್ಟಿ ತೆಗೆಯೋದು ಒಂದೇ ಬಾಕಿ ಇತ್ತು. ತುಂಬ ಕಾಲು ನೋವಿತ್ತು. ರಾತ್ರಿಗೆ ಒಂದೇ ಸರಿ ದೃಷ್ಟಿ ತೆಗೆಯೋಣ ಅಂದ್ಬಿಟ್ಟು ಹೋಗಿ ಮೂವಿ ನೋಡ್ತಾ ಕೂತಿದ್ವಿ. ಅದಾದಮೇಲೆ ನಂದು ಕೂಡ ಮಂತ್ಲಿ ಸೈಕಲ್ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ನಾನು ಮತ್ತೆ ದೇವ್ರ ಹತ್ರ ಹೋಗೋಕ್ಕಾಗಲಿಲ್ಲ. ಸಾಯಂಕಾಲ ಹಾಗೆ ಬಂಗಾರು ಮತ್ತು ಅವರಪ್ಪ ಇಬ್ಬರು ಸೇರಿಕೊಂಡು ದೇವ್ರಿಗೆ ದೃಷ್ಟಿ ಎಲ್ಲ ತೆಗೆದ್ರು. ಆದ್ಯ ಕೂಡ ಜಾಯ್ನ್ ಆಗಿದ್ಲು. ಸೊ ಇದಾದಮೇಲೆ ನೆಕ್ಸ್ಟ್ ದಿನವೇ ನಾವು ದೇವ್ರನ್ನ ಎಲ್ಲ ತೆಗೆದಿದ್ದು ವಿಸರ್ಜನೆ ಮಾಡಿದ್ದು ಅಂತ ಹೇಳ್ಬೋದು. ಅಂದರೆ ಕಳಸ ಎಲ್ಲ ಇಳಿಸಿದ್ದು ರಾತ್ರಿನೇ ಹಸ್ಬೆಂಡ್ ಈ ಥರ ದೃಷ್ಟಿ ಎಲ್ಲ ತೆಗೆದಿದ್ದಾದಮೇಲೆ ಕಳಸನ ಜರುಗಿಸಿ ಇಟ್ಟಿದ್ರು. ಬೆಳಗ್ಗೆ ಹಂಗೆ ಬಂಗಾರು ಮತ್ತೆ ಪೂಜೆ ಮಾಡಿ ನೈವೇದ್ಯಕ್ಕೆ ಇಟ್ಟು ಬೆಳಗ್ಗೆ ಎಲ್ಲ ಮಾಡಿದ್ಲು. ಮತ್ತು ಮಧ್ಯಾಹ್ನ ಹಂಗೆ ತೆಗೆದ್ವಿ, ಯಾಕಂದರೆ ಭಾನುವಾರ ಆರಾಧ್ಯ ಅವ್ರ ಮನೆಯದ್ದು ಗೃಹ ಪ್ರವೇಶ ಇತ್ತು, ಅಲ್ಲಿಗೆ ಹೋಗಬೇಕಾಗಿತ್ತು. ಹಾಗಾಗಿ ನಾವು ಶನಿವಾರನೇ ತೆಗೆದ್ವಿ. ಇವತ್ತೇ ಇನ್ನೂ ಒಂದು ಪ್ರಾಬ್ಲಮ್ ಏನಾಯಿತು ಅಂತ ಅಂದರೆ 1 ವರ್ಷದ್ದು ಇನ್ಸ್ಪೆಕ್ಷನ್ ಆಯ್ತಲ್ವ, ಅಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅದೆಲ್ಲ ನಾವು 11ನೇ ತಿಂಗಳಲ್ಲಿ ಅಂದರೆ 1 ವರ್ಷ ಕಂಪ್ಲೀಟ್ ಆಗೋಷ್ಟರಲ್ಲಿ ಸರಿ ಮಾಡಿಸ್ಕೊಬೇಕು. ಇನ್ನು ಮುಂದೆ ಮನೆ ಜವಾಬ್ದಾರಿ ಏನಿದ್ರು ನಮ್ಮದೇ. ಆದರೆ ಇವತ್ತಿನ ದಿನವೇ ಆ ಕೆಲಸಕ್ಕೂ ಬಂದಿದ್ದರು. ಅಲ್ಲಿ ವಿಂಡೋ ಕಾಣಿಸ್ತಾ ಇರ್ಬೋದು ನಿಮಗೆ, ವುಡ್ ಮಾರ್ಕ್ಸು. ಸೊ ಅದು ಕೂಡ ಅವರು ಎಲ್ಲ ಹೊಡೆದು ಫುಲ್ ಗಲೀಜಾಗಿತ್ತು ಅಂತ ಹೇಳ್ಬೋದು. ಧನ್ಯ ಅವರೆಲ್ಲ ಇದ್ದರು, ಅವಾಗೆಲ್ಲರೂ ಅದಿತಿ ಅವರೆಲ್ಲ ಇದ್ದರು. ಸೊ ಅದಾದಮೇಲೆ ಎಲ್ಲನೂ ಕ್ಲೀನ್ ಮಾಡಿ ಅದೊಂದು ಡಬಲ್ ಕೆಲಸ ಆಯಿತು ಅಂತ ಹೇಳ್ಬೋದು ಇವತ್ತಿನ ದಿನ. ಹೇಳ್ತೀವಲ್ಲ, ಏನೋ ಒಂದು ಕೆಲಸದ ಮೇಲೆ ಕೆಲಸ ಆಗ್ತಿರುತ್ತೆ. ಇಷ್ಟ ಆಯ್ತಾ? ಓಕೆನಾ? ಹಿಂಗೆ ಕಳೆ ಹಿಂಗಿದೆ, ರಾತ್ರಿ ಸಖತ್ತಾಗಿದೆ ಅಲ್ವಾ? ಹೌದು, ಈ ಜಾಗ ಬಿಟ್ಟು ಹೋಗೋಕ್ಕೆ ಆಗ್ತಾ ಇಲ್ಲ. ನಮ್ದೇ ಅರ್ಧ ದೃಷ್ಟಿ ಆಗ್ತಾ ಇದೆ ಅನ್ಸುತ್ತೆ. ಓ ಮೈ ಜುಮ್ಮತ್ತದಂಗೆ. ಹೌದು. ಮತ್ತು ನೆಕ್ಸ್ಟ್ ದಿನ ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಶನಿವಾರ ಅಂದರೆ ಬಂಗಾರು ಲೇಟಾಗಿ ಎದ್ದೇಳೋದು, ಆದರೆ ಇವತ್ತು ಅವಳು ಗೊತ್ತಿತ್ತು ನಾನೇ ಪೂಜೆ ಮಾಡಬೇಕು ಅಂತ. ಹಾಗಾಗಿ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ಬಂದು ದೇವ್ರದ್ದೆಲ್ಲ ರೆಡಿ ಮಾಡ್ತಿದ್ದಾಳೆ. ಅವಳ ಈ ಜವಾಬ್ದಾರಿ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಮೊದಲೆಲ್ಲ ಬರೀ ಹೇಳ್ತಾಳೆ ಅಂದ್ಕೊಂಡಿದ್ದೆ, ಬಟ್ ಇಷ್ಟು ಬೇಗ ಇಷ್ಟು ದೊಡ್ಡೋಳಾಗಿ ಕಂಪ್ಲೀಟಾಗಿ ಅವಳೇ ಮಾಡ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ. ಮೇಯ್ನ್ ಏನಂತ ಅಂದರೆ ಇದು ನಿಮ್ಮ ಹತ್ರ ಹೇಳಲೇಬೇಕು, ನೀವು ಅಬ್ಸರ್ವ್ ಮಾಡಿದ್ವಿ ಅನಿಸುತ್ತೆ, ಮಧ್ಯರಾತ್ರಿವರೆಗೂ ನಾವು ಕೆಲಸ ಎಲ್ಲ ಮಾಡಿಕೊಂಡು ರೆಡಿ ಮಾಡ್ತಾಯಿದ್ವಿ.
ಅದಾದಮೇಲೆ ನಾನು ಸ್ನಾನ ಮಾಡ್ಕೊಂಬರ್ತೀನಿ, ನೀನು ಹೋಗಿ ಮಲ್ಕೊಳ್ಳಪ್ಪ ಅಂತ ಅಂದರೆ, ಇಲ್ಲ ಅಮ್ಮ ನೀವು ಒಬ್ಬರೇ ಮಾಡೋಕ್ಕಾಗಲ್ಲ, ಇನ್ನೂ ಇಷ್ಟು ಕೆಲಸ ಇದೆ ಅಂತ ಹೇಳಿಬಿಟ್ಟು ಅವಳು ಅರ್ಧ ರಾತ್ರಿಲೇ ಹೋಗ್ಬಿಟ್ಟು, ಅಂದರೆ 3 ಗಂಟೆ ಅನಿಸುತ್ತೆ ನಾವು ಹೋಗಿ ಸ್ನಾನ ಮಾಡ್ಕೊಂಡು ಬಂದಾಗ, ತಲೆ ಸ್ನಾನ ಮಾಡ್ಕೊಂಡು ಬಂದು ರೆಡಿ ಮಾಡಿದ್ದು. ಸೊ ಅವಳ ಈ ಡೆಡಿಕೇಶನ್ ನೋಡಿ ತುಂಬಾ ಖುಷಿ ಆಯಿತು. ಒಂದು ಹೆಣ್ಮಗುವಿನ ತಾಯಿಯಾಗಿ ಇದಕ್ಕಿಂತ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತಲ್ವ, ಅದರಲ್ಲೂ ದೇವ್ರ ಭಕ್ತಿ ನೋಡಿ ಮಕ್ಕಳಿಗೆ ನಂಗೆ ತುಂಬಾ ಸಂತೋಷ ಆಗುತ್ತೆ. ಡೆಕೋರೇಷನ್ ಎಲ್ಲ ಮಾಡಬೇಕಾದ್ರೆ ಇಬ್ಬರು ಸೇರ್ಕೊಂಡು ಮಾಡಿದ್ವಿ. ಆದರೆ ಈ ಕಂಪ್ಲೀಟಾಗಿ ನಾನು ಬರೀ ಕಳಸ ಒಂದು ಎತ್ತಿಡಪ್ಪ ಅಂತ ಹೇಳಿದ್ದೆ, ಆದರೆ ಅವಳು ಕಂಪ್ಲೀಟಾಗಿ ಬ್ಯಾಕ್ ಡ್ರಾಪಿಂದ ಹಿಡಿದು ಎಲ್ಲನೂ ನೀಟಾಗಿ ರಿಮೂವ್ ಮಾಡಿ ಎಲ್ಲನೂ ಸಪ್ರೇಟಾಗಿ ಎತ್ತಿಟ್ಟಿದ್ಲು. ಪೇಪರ್ ಟವಲ್ ಕೆಳಗೆ ಇಡ್ಬೇಡ, ಎತ್ಕೊಳ್ಳಪ್ಪ, ಅವನ್ನೆಲ್ಲ ಎಣ್ಣೆ ಆಗುತ್ತೆ. ಟ್ರಾಶ್ಗೆ ಹಾಕಬೇಕು. ಫಸ್ಟ್ ಅವಳಿಗೆ ವಿಡಿಯೋ ಮಾಡೋದು ಗೊತ್ತಿರಲಿಲ್ಲ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಸೊ ಅದಾದಮೇಲೆ ಹೇಳ್ತಾಯಿದ್ದೆ, ಏನಿಲ್ಲಪ್ಪ ಪೂಜೆ ಮಾಡೋದು ತೆಗಿತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಸೊ ಅವಳು ಪೂಜೆ ಮಾಡ್ತಾಯಿದ್ಲು, ಆದ್ಯ ಕೂಡ ಆಮೇಲೆ ಜಾಯ್ನ್ ಆಗಿ ಅಕ್ಕ ತಂಗಿ ಇಬ್ಬರು ಸೇರ್ಕೊಂಡು ಪೂಜೆ ಮಾಡಿದ್ರು. ಸೊ ನಾನು ಹೇಳಿದೆ ಎಲ್ಲನೂ ಅವಳೇ ರಿಮೂವ್ ಮಾಡಿ ಇಟ್ಟಿದ್ಲು ಅಂತ ಹೇಳಿಬಿಟ್ಟು. ಅದಾದಮೇಲೆ 1 ವಾರ ನಾನು ದೇವ್ರ ಮನೆಗೆ ಹೋಗಿರಲಿಲ್ಲ. 1 ವಾರ ಆದಮೇಲೆ ಕಂಪ್ಲೀಟಾಗಿ ನಾನು ಕ್ಲೀನ್ ಮಾಡಿಕೊಂಡೆ, ಎಲ್ಲ ಪೂಜೆ ಸಾಮಾನು ತೊಳೆಯೋದಿರ್ಬೋದು, ಅದಾದಮೇಲೆ ಹೂವಾಗೆಲ್ಲ ಎತ್ತಿಡೋದು, ಮತ್ತು ನಿಮ್ಗೆ ಗೊತ್ತಿದ್ದೆ ಅಲ್ವ ಎಷ್ಟು ಕೆಲಸ ಇರುತ್ತೆ ಅಂತ, ಎಲ್ಲ ಸಪ್ರೇಟಾಗಿ ನೀಟಾಗಿ ಇಟ್ಟಿದ್ಲು. ಬಟ್ ಇಷ್ಟೆಲ್ಲ ಹೆಲ್ಪ್ ಮಾಡ್ತಾಳಲ್ವ, ಅದು ತುಂಬ ಖುಷಿ ಆಯಿತು. ಇಲ್ಲಾಂದರೆ 1 ವಾರದವರೆಗೂ ಹಾಗೆ ಇರಬೇಕಿತ್ತು. ಹಸ್ಬೆಂಡ್ ಹೆಲ್ಪ್ ಅಂದರೆ ಕಳಸ ಒಂದು ಇಳಿಸ್ಕೊಟ್ಟಿರೋರು ಅಷ್ಟೇ. ಸೊ ಇದನ್ನೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂತ ಅನಿಸ್ತು. ಯಾಕಂದರೆ ನನ್ನ ವ್ಲಾಗ್ ನೋಡೋ 80% ಜನ ಮಕ್ಕಳನ್ನ ತುಂಬಾ ಇಷ್ಟಪಡ್ತೀರಾ. ಸೊ ಹಾಗಾಗಿ ನಿಮ್ಮ ಜೊತೆ ಕೂಡ ನೀವು ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರೋದ್ರಿಂದ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ನೋಡಿದ್ರಿ ಅಲ್ವಾ, ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ನಮ್ಮ ಮನೆಯಲ್ಲಿ ಈ ಥರ ತುಂಬಾ ಸಿಂಪಲ್ಲಾಗಿ ಆಯಿತು. ನೀವೆಲ್ಲ ನಿಮ್ಮ ಮನೆಯಲ್ಲಿ ಯಾವ ರೀತಿ ಹಬ್ಬ ಮಾಡಿದ್ರಿ ಅಂತ ಟೈಮ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಅದ್ರ ಜೊತೆಗೆ ನವರಾತ್ರಿ ಕೂಡ ಮುಂದಿನ ವರ್ಷದಿಂದ ಬೊಂಬೆಗಳನ್ನೆಲ್ಲ ಜೋಡಿಸಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಲಕ್ಷ್ಮಿ ಹಬ್ಬಕ್ಕೂ ಸಾಕಷ್ಟು ತರಿಸ್ಕೊಳ್ಳೋದಿದೆ, ಅದೆಲ್ಲ ನೀಟಾಗಿ ಒಂದ್ಸರಿ ರೆಡಿ ಮಾಡಿಕೊಂಡು ಮುಂದಿನ ವರ್ಷ ಇನ್ನು ಸ್ವಲ್ಪ ಚೇಂಜ್ ಮಾಡಿ ಮಾಡ್ತೀನಿ. ಯಾಕಂದರೆ ಇವಾಗೆಲ್ಲ ಇದನ್ನು ಕಂಪೇರ್ ಮಾಡಿದ್ರೆ ತುಂಬಾ ಸಿಂಪಲ್ ಆಯಿತು. ಇಲ್ಲಿ ಏನೂ ಸಿಗದೇ ಇರೋ ಕಾರಣ, ಅಂದರೆ ಸಿಗುತ್ತೆ, ತುಂಬ ದೂರ ಹುಡ್ಕೊಂಡು ಹೋಗಿ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಟೈಮಿಂದ ನಾನು ಏನು ಪ್ಲ್ಯಾನ್ಸ್ ಇದೆ ಅದೆಲ್ಲ ಮಾಡಬೇಕು ಅಂತ. ಆದರೆ ಇವಾಗೆಲ್ಲ ಡಿಫ್ರೆಂಟ್ ರೂಲ್ಸ್ ಬರ್ತದೆ. ಇವಾಗೆಲ್ಲ ಟ್ಯಾರಿಫ್ಸ್, ಅಂದರೆ ನಾವು ಏನಾದರೂ ಒಂದು ಪ್ಯಾಕೇಜ್ ತರಿಸ್ಕೊಂಡ್ವಿ ಅಂತ ಅಂದರೆ ಅದಕ್ಕೆ ಟ್ಯಾಕ್ಸೇ ಜಾಸ್ತಿ ಕಟ್ಟಬೇಕಾಗತ್ತೆ. ಇನ್ನೂ ಒಂದು ಕಡೆ ಕಂಪ್ಲೇಂಟ್ಸ್ ಏನಂತ ಅಂದರೆ ಅದು ಡಿಸ್ಪೋಸ್ ಮಾಡಿಬಿಡ್ತಾರಂತೆ, ಅಂದರೆ ಸಿಗೋದೇ ಇಲ್ಲ ಪ್ಯಾಕೇಜಸ್. 1 ತಿಂಗಳು 2 ತಿಂಗಳಾದರೂ ಏನಾಗುತ್ತೆ ಅಂತಲೇ ಗೊತ್ತಾಗೋದಿಲ್ಲ. ಇಲ್ಲಾಂದರೆ ಸಿಕ್ಕಿದ್ರೆ ಅದಕ್ಕೆ ಟ್ಯಾಕ್ಸ್ ಹಾಕ್ತಾರೆ. ಸೊ ಈ ಥರ ಎಲ್ಲ ತೊಂದರೆ ಇರೋದ್ರಿಂದ ಆ ರಿಸ್ಕ್ ತೊಗೋತಾ ಇಲ್ಲ, ಸದ್ಯಕ್ಕೆ ಯಾವುದು ತರಿಸ್ಕೊಳ್ಳೋದು ಬೇಡ ಅಂತ. ಇವಾಗ ಆಲ್ಮೋಸ್ಟ್ 1 ಮಂತಿಂದ ಈ ರೀತಿ ಎಲ್ಲ ರೂಲ್ಸು ಗೊತ್ತಲ್ವ ನಿಮಗೆ. ಇವಾಗ ಟ್ರಂಪ್ ಅಂದಮೇಲೆ ಎಲ್ಲ ಥರ ಹೊಸ ರೂಲ್ಸ್ಗಳೆಲ್ಲ ತರ್ತಾನೆ ಇರ್ತಾರೆ. ಹಾಗಾಗಿ ಓಕೆ, ಸ್ವಲ್ಪ ದಿನ ಇದು ಹಳೇದಾಗಲಿ, ಅದಾದಮೇಲೆ ಏನು ಚೇಂಜ್ ಆಗುತ್ತೆ ನೋಡಿಬಿಟ್ಟು ಈ ಸೀಸನಲ್ಲಿ ತರಿಸ್ಕೊಳ್ಳೋದು ಬೇಡ. ಒಂದ್ಸರಿ ಫ್ರೀ ಆಗಿರಬೇಕಾದ್ರೆ ಎಲ್ಲ ಸರಿ ಹೋದರೆ ತರಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಎಲ್ಲ ಶಾಪಿಂಗ್ ಮಾಡೋದು ಒಂದು ಕಡೆ, ತರಿಸ್ಕೊಂಡು ಏನಾದರೂ ಆಯಿತು ಅಂದರೆ ತುಂಬಾ ನೋವಾಗತ್ತಲ್ವ. ಹಾಗಾಗಿ ಇನ್ನು ಬಂಗಾರು ನೋಡ್ಬೋದು, ಬರೀ ದೇವ್ರ ಮನೆಯಲ್ಲೆಲ್ಲ ಸೇಮ್ ನಂತರ ಎಲ್ಲ ಕಡೆ ಹೋಗ್ತಾಳೆ. ಅಂದರೆ ಹೊಸ್ಲು ಪೂಜೆ ಮಾಡೋದಿರ್ಬೋದು, ಮತ್ತು ತುಳಸಿ ಪೂಜೆ ಮಾಡೋದಿರ್ಬೋದು, ಅವಳ ರೂಮಲ್ಲಿ ದೇವ್ರ ಫೋಟೋಗಳಿದೆ ಅಲ್ಲಿ ಪೂಜೆ ಮಾಡೋದು, ಮತ್ತು ಅವ್ರ ಅಜ್ಜಿ ತಾತನ ಫೋಟೋಗೆ ಪೂಜೆ ಮಾಡೋದು, ಇಡೀ ಮನೆ ಓಡಾಡ್ಕೊಂಡು ಎಲ್ಲ ಕಡೆ ಪೂಜೆ ಮಾಡಿ ಫೈನಲ್ ಆಗಿ ಅವಳು ಹಬ್ಬನ ನನಗಿಂತ ಜಾಸ್ತಿ ಇಂಟ್ರೆಸ್ಟಿಂದ ಭಕ್ತಿಯಿಂದ ಸೆಲೆಬ್ರೇಟ್ ಮಾಡಿದ್ದಾಳೆ ಅಂತ ಹೇಳ್ಬೋದು. ಈ ಹಬ್ಬದ ವ್ಲಾಗ್ ಎಲ್ಲ ನಾನು ಆಲ್ರೆಡಿ ಮಿನಿ ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಬಟ್ ಇಷ್ಟು ಡೀಟೇಲ್ ಆಗಿ ಹೇಳೋದಕ್ಕಾಗೋದಿಲ್ಲ ಅಲ್ವಾ. ರಿಕ್ವೆಸ್ಟ್ ಮಾಡಿದ್ರಿಂದ ಯೂಟ್ಯೂಬಲ್ಲಿ ನಾನು ಇವತ್ತು ಮಾಡ್ತೀನಿ. ಮತ್ತೊಮ್ಮೆ ಸಾರಿ ಲೇಟಾಗಿ ಅಪ್ಲೋಡ್ ಮಾಡಿದ್ದಕ್ಕೆ. ಆದ್ಯ ಕೂಡ ಅಷ್ಟೇ ತುಂಬಾ ಬೆಳೆದಿದ್ದಾಳೆ. ಅಂದರೆ ಮಕ್ಕಳಿಬ್ರು ಬೇಗ ಇವಾಗ ಬೆಳವಣಿಗೆ ಹಂತದಲ್ಲಿ ಇರ್ತಾರಲ್ವ, ಸೊ ಬೇಗ ಹೈಟ್ ಆಗ್ತಾ ಇದ್ದಾರೆ. ಮತ್ತು ಆದ್ಯ ತುಂಬ ಚೇಂಜಸ್ ಕಾಣಿಸ್ತಾ ಇರ್ಬೋದು ನಿಮಗೆ. ಅಂದರೆ ಅವಳಿಗೆ ಹಲ್ಲೆಲ್ಲ ಬಿದ್ದು ಹೊಸ ಹಲ್ಗಳೆಲ್ಲ ಉಡ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ಫೇಸಲ್ಲೂ ಕೂಡ ಚೇಂಜಸ್ ಕಾಣಿಸ್ತಾ ಇದೆ. ಅಂದರೆ ಇವಾಗ ಒಂದು 7 ವರ್ಷದಿಂದ 10-11 ವರ್ಷದವರೆಗೂ ಮಕ್ಕಳು ಹೇಗೆ ಬರ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ ಅಲ್ವ. ಸೊ ಹಾಗೆ ಬಂಗಾರು ಕೂಡ ಆ ಟೈಮಲ್ಲಿ ಸ್ವಲ್ಪ ಚೇಂಜಸ್ ಇತ್ತು. ಇವಾಗ ಸ್ವಲ್ಪ ಲಕ್ಷಣ ಬಂದಿದೆ, ಸ್ವಲ್ಪ ಚೇಂಜ್ ಆಗ್ತಿದ್ದಾಳೆ ಅಂತ ಹೇಳ್ಬೋದು. ಇನ್ನೂ ಒಂದು
ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಏನೊಂದು ಮಾಡಬೇಕಾದ್ರೂ ಅವಳು ಪ್ರತಿಯೊಂದು ಅವ್ರ ಅಕ್ಕನ ಫಾಲೋ ಮಾಡಿ ಮಾಡ್ತಾಳೆ. ಕೆಲವು ಸರಿ ಫೈಟಿಂಗ್ ಎಲ್ಲ ಮಾಡ್ಕೊತಾಳೆ, ಜಗಳಗಳು ಆಡ್ತಾರೆ, ಆದರೆ ಒಂದು 20% ಅಂತ ಹೇಳ್ಬೋದು. ಇನ್ನು 80% ಇಬ್ಬರು ಚೆನ್ನಾಗೇ ಇರ್ತಾರೆ. ನೋಡಿ ಅವಳು ಅವ್ರ ಅಕ್ಕ ಏನು ಮಾಡ್ತಿರ್ತಾಳೆ ಪ್ರತಿಯೊಂದು ಅಬ್ಸರ್ವ್ ಮಾಡಿ ಅದೇ ಥರ ಮಾಡ್ತಾಳೆ. ಪೂಜೆ ಮಾಡೋದು ಅಷ್ಟೇ, ಬಂಗಾರು ಎಲ್ಲ ಹೇಳ್ಕೊಡ್ತಿರ್ತಾಳೆ, ಅದೇ ರೀತಿ ಇವಳು ಫಾಲೋ ಮಾಡ್ತಾಳೆ. ಶ್ಲೋಕಗಳು ಹೇಳೋದಾಗಿರ್ಬೋದು, ಮತ್ತು ಭಗವದ್ಗೀತೆ ಕ್ಲಾಸ್ಗೆ ಹಾಕಿದ್ದೀನಿ, ಇಬ್ಬರು ಕೂಡ ಅಟೆಂಡ್ ಮಾಡ್ತಾರೆ. ಆದ್ಯಂಗೆ ಅರ್ಥ ಆಗಿಲ್ಲ ಅಂತಂದರೆ ನನ್ನ ಹತ್ರ ಬರೋದೇ ಇಲ್ಲ, ಅವಳು ಅವ್ರ ಅಕ್ಕನ ಹತ್ರನೇ ಕೇಳಿ ಅರ್ಥ ಮಾಡಿಕೊಂಡು ಕಲ್ತ್ಕೊತಾಳೆ ಅಂತ ಹೇಳ್ಬೋದು. ನನ್ನ ಹತ್ರ ಬರೋದೇ ಇಲ್ಲ. ಸೊ ನೋಡಿ, ಅಕ್ಕ ತಂಗಿ ಇಬ್ಬರು ಇದ್ದರೆ ಪೇರೆಂಟ್ಸ್ಗೆ ಒಂಥರ ಅಡ್ವಾಂಟೇಜ್. ಏನಂತ ಅಂದರೆ ದೊಡ್ಡ ಮಕ್ಕಳು ಎಜುಕೇಷನ್ನಲ್ಲಿ ತುಂಬಾ ಹೆಲ್ಪ್ ಮಾಡ್ತಾರೆ ಅವ್ರಿಗೆ. ಅವರೇ ಯಾಕಂದರೆ ಇವಾಗ ಇಂಡಿಯಾಗೆ ಮತ್ತು US ಕಂಪೇರ್ ಮಾಡಿದ್ರೆ ಇಲ್ಲೇ ಬೇರೆ ಥರ ಸಿಲೆಬಸ್ ಇರುತ್ತೆ. ಸೊ ಪ್ರತಿಯೊಂದು ಅಷ್ಟೇ, ಟೀಚಿಂಗ್ ಸ್ಕಿಲ್ಸು ಅಷ್ಟೇ ಇಂಡಿಯಾ ಥರ ಇರೋದಿಲ್ಲ, ಇಲ್ಲೇ ಸ್ವಲ್ಪ ಚೇಂಜ್ ಇರುತ್ತೆ. ಅದೆಲ್ಲನೂ ಈ ಥರ ಸಿಬ್ಲಿಂಗ್ಸ್ ಇತ್ತು ಅಂತ ಅಂದರೆ ಒಟ್ಟಿಗೆ ಕೂತ್ಕೊಂಡು ಓದ್ಕೊತಾರೆ ಅಂತ ಹೇಳ್ಬೋದು. ನಾನಂತೂ ಹೊರಗಡೆ ದೂರದಲ್ಲಿ ನಿಂತ್ಕೊಂಡು ಅವ್ರದ್ದು ವಿಡಿಯೋ ಮಾಡೋದೇ ಆಯಿತು ಇವತ್ತಿನ ಕೆಲಸ. ಚೆನ್ನಾಗಿ ಮಾಡಿದ್ಯಪ್ಪ, ತುಂಬ ನೀಟಾಗಿ ಪೂಜೆ ಮಾಡಿದ್ವಿ. ನನ್ನನ್ನು ನಾನೇ ನೋಡ್ಕೊಂಡಂಗೆ ಆಗ್ತಿದೆ ಬಂಗಾರು, ನಿನ್ನನ್ನು ನೋಡಿದ್ರೆ ನನ್ನನ್ನು ನಾನೇ ನೋಡ್ಕೊಂಡಂಗೆ ಆಗ್ತಿದೆ. ನಾನು ಈ ಥರನೇ ಪೂಜೆ ಮಾಡ್ಬೇಕಂದ್ರೆ ತುಂಬ ಇಷ್ಟ ಇರ್ತಿತ್ತು. ತುಂಬ ಇಷ್ಟ ನನಗೂ ಇಷ್ಟ. ಅದೇ ನೀವು 8 years ಆಗಲ್ಲ ಮಾಡ್ಬೇಕನ್ಸುತ್ತೆ ಅಂತೀರ. ದೇವ್ರ ಮುಂದೆ ಕೂತ್ಕೊಂಡು ಕೈ ಮುಗಿದ್ಬಿಟ್ಟು ಹೇಳಿ, ಪರವಾಗಿಲ್ಲ. ಶನಿವಾರ ಅಲ್ಲ ಮತ್ತೆ ಇವತ್ತು. ನಿಮ್ಗೆ ಯಾವ ಶ್ಲೋಕ ಬರುತ್ತೆ ಅದು ಹೇಳಿ. ಬೆನಕ ಮಾಮಿದ ಹೇಳಿ, ಲಕ್ಷ್ಮೀ ಮಾಮಿದ ಏನಾದರೂ ಹೇಳಿ. ಸರಿ, ಬರ್ತೀನಿ, ಪೂಜೆ ಮಾಡಿ ಕೂತ್ಕೊಳ್ಳೋರು, ನಿಮ್ಮ ಇಷ್ಟ. ಓಕೆ, ನಾನು ಆಲ್ರೆಡಿ ತಿಂದಾಯ್ತು, ಇವಾಗ ಅಕ್ಕ ತಿಂತಿದೆ. ನಾನು ಆಲ್ರೆಡಿ ತಿಂದಾಯ್ತು, ಅಕ್ಕ ತಿಂತಿದೆ. ಯಾಕಂದ್ರೆ ನಾನು ಆ ಥರಕ್ಕೆ ತುಂಬ ಸ್ಪೀಡಾಗಿ ತಿನ್ಬಿಟ್ಟೆ. ಅಕ್ಕನ ಜೊತೆ ಕೂತ್ಕೊಂಡು ತಿನ್ನೋಕ್ಕೆ ತುಂಬ ಸ್ಲೋ ಆಗುತ್ತೆ. ಅದಕ್ಕೆ ಬೇರೆ ಮಾಮಿ ಪ್ರಸಾದ ತಿಂತದೆ. ಎಸ್, ಮಾಮಿ ಪ್ರಸಾದ ತುಂಬ ಚೆನ್ನಾಗಿದೆ. ಹೌದು, ಅದಕ್ಕೆ ಮಾಮಿ ಅಂತ. ಕರ್ಜಿಕಾಯಿ ಯಾವ್ದು ತುಂಬ ಇಷ್ಟ ಆಯಿತು ಬಂಗಾರು ಇದರಲ್ಲಿ? ಎಲ್ಲ ಇಷ್ಟ ಆಯ್ತು. ಅದ್ರ ತುಂಬ ಕರ್ಜಿಕಾಯಿ, ಆಮೇಲೆ ಲಡ್ಡು. ನಂಗೆ ಬರೀ ಕರ್ಜಿಕಾಯಿ ತುಂಬ ಇಷ್ಟ. ಅದು ಫಸ್ಟ್ ಪ್ಲೇಸ್ ಕರ್ಜಿಕಾಯಿ ತುಂಬ ಇಷ್ಟ. ರವೆ ಉಂಡೆ ಯಾವಾಗಲೂ ಎಲ್ಲ ಆಗ್ಬೇಕು. ಸೊ ನೋಡಿದ್ರಿ ಅಲ್ವ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಐ ಹೋಪ್ ನೀವೆಲ್ಲರೂ ಇಷ್ಟಪಟ್ಟಿರ್ತೀರಾ ಅಂತ. ಬೋರ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ತುಂಬ ದಿನ ಆಗಿತ್ತು, ನೀವೆಲ್ಲರೂ ಕೇಳ್ತಾ ಇದ್ದಿದ್ದರಿಂದ ಎಲ್ಲನೂ ಹೇಳಿದೆ. ಹಾಗೆ ನೆಕ್ಸ್ಟ್ ವ್ಲಾಗ್ ಬಂದು ಆರಾಧ್ಯ ಅವ್ರ ಮನೆ ಗೃಹ ಪ್ರವೇಶದ ವ್ಲಾಗ್ ಬರುತ್ತೆ. ಸೊ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.